ಮನುಷ್ಯ ಜನ್ಮ ಎಷ್ಟು ಶ್ರೇಷ್ಠ ಅಂದ್ರೆ ಅಗಸ್ಸಿದ್ದ ಒಂದು ಊರೊಳಗೆ. ಅಗಸ್ಸನಿಗೆ ಒಂದು ಕತ್ತಿ ಇತ್ತು. ಆ ಕತ್ತಿ ಮೇಲೆ ಊರಿನ ಜನರ ಎಲ್ಲಾ ಬಟ್ಟೆಗಳನ್ನ ಅದ್ರ ಮೇಲೆ ಹೇರ್ಕೊಂಡು ಹೊಳಿಗೆ ಹೋಗಿ ಅವನ್ನೆಲ್ಲ ಸ್ವಚ್ಛ ಮಾಡಿ ಮತ್ತೆ ಅವ್ರವ್ರ ಮನೆಗೆ ಮುಟ್ಟಿಸ್ತಿದ್ದ. ಯಾರು? ಅಗಸ ಮುಟ್ಟಿಸ್ತಿದ್ದ. ಪ್ರತಿದಿನ ಅವನು ಕಾಯ್ಕಾದು, ಅಗಸನ ಕಾಯ್ಕಾದು. ಭಾಳ ಬಿಸಿಲಿತ್ತು, ಬೇಸಿಗೆ ಬಿಸಿಲು. ಆ ಕತ್ತಿ ಮ್ಯಾಗ ಎಲ್ಲ ಊರಿನ ಜನರ ಬಟ್ಟೆ ಹೇರ್ಕೊಂಡು ಹೋಗುವಾಗ ಭಾಳ ಬಿಸಿಲು ಇರೋದ್ರಿಂದ ಏನ್ ಮಾಡ್ತಂತಂದ್ರೆ ಹಾಗೆ ಮುಂದೆ ಹೋಗ್ತಾ ಇದ್ದ. ಹೋಗುವಾಗ ದೂರಿಂದ ಆತನಿಗೆ ಒಂದು ಬಿಳಿ ಕಲ್ಲ ಕಂಡಿತು. ಕಲ್ಲವನ್ನು ನೋಡಿದ. ದೂರಿಂದ ನೋಡಿಕ್ಯಾರ ಅಗಸ್ಸು ವಿಚಾರ ಮಾಡಿದ, ಆ ಕಲ್ಲ ಎಷ್ಟು ಸುಂದರ ಅದ, ಎಷ್ಟು ಚಲೋ ಅದ. ಆ ಕಲ್ಲನ್ನ ತೆಗೆದುಕೊಂಡ ನನ್ನ ಕತ್ತಿ ಕೊರಳಾಗ ಕಟ್ಟಿದ್ರ ನನ್ನ ಕತ್ತಿ ಭಾಳ ಸುಂದರವಾಗಿ ಕಾಣಿಸ್ತದಂತ ತಿಳ್ಕೊಂಡ ಆ ಕಲ್ಲನ್ನು ಏನು ಮಾಡ್ದ ಅಂತಂದ್ರ ಅಗಸ ಅದನ್ನು ತೆಗೆದುಕೊಂಡ ಬಿಳಿ ಬಟ್ಟೆಯೊಳಗ ಕಟ್ಟಿ ಆ ಕತ್ತಿ ಕೊರಳಾಗ ಕಟ್ಟಿದ. ಅಗಸ ಕಟ್ಟಿದಾಗ ಹಾಗೆ ಮುಂದಕ್ಕೂತು ಹೋದ. ಭಾಳ ಬಿಸಿಲಿತ್ತು. ಆ ಬಿಸಿಲಿನ ಒಂದು ತಾಪಕ್ಕೆ ಏನ್ ಮಾಡ್ದ ಅಂತಂದ್ರ ಅಲ್ಲೊಂದು ಗಿಡ ಇತ್ತು. ಆ ಗಿಡದ ಬುಡಕ ಕುಳಿತಿಕ್ಯಾರ ಮತ್ತೆ ಹೊರಟ ಹೊಳಿಗೆ ಹೋಗುವಾಗ ಆ ಕಡೆ ಮಾರ್ಗದಿಂದ ಒಬ್ಬ ವ್ಯಾಪಾರಿ ಬಂದ. ಆ ವ್ಯಾಪಾರಿ ಕುದುರೆ ಮ್ಯಾಗ ಕುಳಿತ ಬರುವಾಗ ಏನ್ ಮಾಡ್ದ ಅಂತಂದ್ರ ಕತ್ತಿ ಕೊರಳಾಗಿ ಏನು ಕಲ್ಲು ಕಟ್ಟಿದ್ದಲ್ಲ ಅಗಸ, ಆ ಕಲ್ಲನ್ನ ಆ ವ್ಯಾಪಾರಿ ನೋಡಿಕ್ಯಾರ ವಿಚಾರ ಮಾಡಿ ಆ ಅಗಸನ ಹತ್ರ ಕುದುರೆ ಇಳಿದು ಬಂದ. ಮುತ್ತೂರತ್ನದ ವ್ಯಾಪಾರಿ. ಆ ವ್ಯಾಪಾರಿ ಯಾರು ಅಂತಂದ್ರ ಮುತ್ತೂರತ್ನದ ವ್ಯಾಪಾರಿ ಆತ. ಕುದುರೆ ಇಳಿದು ಬಂದಿಕ್ಯಾರ ಅಗಸನನ್ನ ಅತಿ ಆತ್ಮೀಯತೆಯಿಂದ ಮಾತಾಡಿಸಿದ. ಅಣ್ಣ, ಹೇಗಿದ್ದೀರಿ? ಆರಾಮದಿರಿ? ಮತ್ತು ಮನೆಯೊಳಗೆ ಹೆಂಗದಾರು? ವೈನಿ ಅದು ಮತ್ತು ನಿಮ್ಮ ಮಕ್ಕಳು ಹೆಂಗದಾರು? ಊರೊಳಗಿನ ಜನ ಹೆಂಗದ? ಮತ್ತು ಹೀಗೆಲ್ಲ ಮಾತಾಡಿದ್ರು. ಆಮ್ಯಾಗ ಸ್ವಲ್ಪ ಅವರು ತಿನ್ನುಗಳು ಇರ್ತಾವಲ್ಲ, ತಂಬಾಕ ಚುಟ್ಟ ಸೇದೋದು ಇವನು ಮುಗಿಸಿದ್ರು. ಆಮ್ಯಾಗ ಮುತ್ತೂರತ್ನದ ವ್ಯಾಪಾರಿ ಏನಂದ, ಆಯ್ತನ್ನ, ಭಾಳ ಬಿಸಿಲಿತ್ತು ಮತ್ತು ನಾನು ಹೋಗ್ತೀನಿ ಅಂತ ಕುದುರೆ ಹತ್ತುವಾಗ ಅಗಸನಿಗೆ ಒಂದು ಮಾತು ಹೇಳಿದ. ಅಣ್ಣಾರ, ನಾನು ಯಾವಾಗಲೂ ದಾರಿಯೊಳಗೆ ಹೋಗೋದು ಬರೋದು ಮಾಡ್ತೀನಿ. ಆದರೆ ಇಲ್ಲೊಂದು ನನಗೊಂದು ಕಲ್ಲು ಸಿಕ್ಕಿತ್ತು. ದಾರಿಯೊಳಗೆ ಕಲ್ಲು ಸಿಕ್ಕಿತ್ತು. ಅದು ನೋಡಕ್ಕೆ ಭಾಳ ಚಂದ ಇತ್ರಿ. ಮತ್ತು ಆ ಕಲ್ಲನ್ನು ನನ್ನ ಕುದುರೆ ಕಟ್ಟಿದಾಗ ಏನಾಯ್ತು ಅಂತಂದ್ರೆ ನನ್ನ ಕುದುರೆ ಏರಿ ಮುಂದೆ ಕೂತು ಹೋಗ್ಬಡಕ ನನ್ನ ಕುದುರೆ ಸತ್ತು ಬಿತ್ತು ಅಂತ ಹೇಳಿದ. ಸತ್ತು ಬಿತ್ತು ಅಂದಾಗ ಅಗಸು ವಿಚಾರ ಮಾಡಿದ, ಅಣ್ಣಾರ, ನನಗೂ ಒಂದು ಕಲ್ಲು ಸಿಕ್ಕೈತ್ರಿ ನಾ ಬರುವಾಗ ದಾರಿಯೊಳಗ. ಆ ಕಲ್ಲು ನನಗೂ ಒಂದು ಚಂದ ಕಂಡು ನನ್ನ ಕತ್ತಿ ಕೊಳ್ಳ ಕಟ್ಟೇನಿ. ಹಾಗಾದ್ರೆ ನನ್ನ ಕತ್ತಿ ಕೊಳಗೆ ನಾನು ಹುಚ್ಚು ಬಿಗಿತೀನ್ರಿ ಅಂತಂದ ಅಗಸ. ಅಂದಾಗ ಮುತ್ತೂರತ್ನದ ವ್ಯಾಪಾರಿ ಅಷ್ಟು ಹೇಳಿ ಹೊರಟ. ನನ್ನ ಕುದುರೆ ಕೊಳಗೆ ನಾನು ಹುಚ್ಚು ಹೋಗೋದನಂತ ಹೇಳಿ ಇಷ್ಟು ಹೇಳಿ ಹೊರಟ. ಅಗಸ ಏನು ಮಾಡ್ದ ಅಂತಂದ್ರೆ ಮುಂದೆ ಕೂತು ಹೋಗ್ಯಾರ ಅವನು ವಿಚಾರ ಮಾಡಿದ, ಹೌದು, ನನಗೂ ಕೂಡ ಕಲ್ಲು ಸಿಕ್ಕ್ಯದ, ಭಾಳ ಚಂದದ ಅಂತ ತಿಳ್ಕೊಂಡ ನನ್ನ ಕತ್ತಿ ಕೊಳ್ಳಾಗ ಒಂದು ಅರಿವ್ಯಾಗಿ ಸುತ್ತಿ ಕಟ್ಟಿದ್ದೇನೆ. ಮತ್ತು ನನ್ನ ಕತ್ತಿಯೂ ಕೂಡ ಸತ್ತು ಹೋದ್ರೆ ನಾ ಏನು ಮಾಡಲಿ? ಕತ್ತಿ ಸೈತು ಅಂತಂದ್ರೆ ನನ್ನ ಕೆಲಸ, ಉಪಜೀವನ ಕೆಲಸನೇ ಹೋಗ್ತದ. ಊರ್ ಮಂದಿ ಜನರ ಬಟ್ಟೆನ ಹೆಂಗೆ ತೊಳಿಬೇಕು, ಮತ್ತು ಅವ್ರಿಗೆ ಹೇಗೆ ಮುಟ್ಟಿಸ್ಬೇಕು? ನಾನು ನನ್ನ ತಲೆ ಮ್ಯಾಗ ಹೊತ್ಕೊಂಡು ಹೋಗೋದು ಆಗೋದಿಲ್ಲ ಅಂತ ತಿಳ್ಕೊಂಡ
ಆ ವಿಚಾರ ಮಾಡಿ ಏನ್ ಮಾಡಿದ ಅಂತಂದ್ರ ಕತ್ತಿ ಕೊರಳಾಗಿ ಏನು ಸುಂದರವಾದ ಕಲ್ಲು ಕಟ್ಟಿದ್ದಲ್ಲ, ಆ ಕಲ್ಲನ್ನ ಉಚ್ಚು ಒಗದ್ ಬಿಟ್ಟ ಅದನ್ನ ಉಚ್ಚು ಒಗದು ಹಿಂದೆ ನೋಡಲಾರ್ದ ಹಾಗೆ ಹೊರಟ ಅಗಸ. ಹಾಗೆ ಮುಂದೆ ಹೋದ ಆಮೇಲೆ ಮುತ್ತು ರತ್ನದ ವ್ಯಾಪಾರಿ ಏನ್ ಮಾಡ್ದ ಅಂತಂದ್ರ ಅವ ಸಾವಕಾಶ ಕುದುರೆ ಮ್ಯಾಗ ಹೊರಟಿದ್ದ ಅವ ಅಗಸ್ ಏನು ಬಿಚ್ಚು ಒಯ್ಯುವುದನ್ನು ನೋಡಿದಲ್ಲ, ಆ ಬಿಚ್ಚು ಒಯ್ಯುವುದು ಅಷ್ಟೇ ತಡ ಕುದುರೆ ಇಳಿದ ಆ ಕಲ್ಲನ್ನು ನಾವು ತೆಗೆದುಕೊಂಡು ಹೋದ. ಯಾರು? ಮುತ್ತು ರತ್ನದ ವ್ಯಾಪಾರಿ ತೆಗೆದುಕೊಂಡು ಹೋದಾತ. ಆಮ್ಯಾಗ ಈ ಅಗಸ್ ಏನ್ ಮಾಡ್ದ ಅಂತಂದ್ರ ಹಾಗೆ ಹೊಳಗಿ ತನ್ನ ಕೆಲಸಕ್ಕೆ ಹೋದ. ಮುತ್ತು ರತ್ನದ ವ್ಯಾಪಾರಿ ಆ ಕಲ್ಲನ್ನು ತೆಗೆದುಕೊಂಡು ಹೋದ. ಆ ಕಲ್ಲು ಯಾವುದು ಅಂತಂದ್ರೆ ಸಾಮಾನ್ಯ ಕಲ್ಲಲ್ಲ. ಆ ಕಲ್ಲಿನ ಬೆಲೆ ಯಾರಿಗ್ ಗೊತ್ತಿತ್ತು ಅಂತಂದ್ರೆ ಮುತ್ತು ರತ್ನದ ವ್ಯಾಪಾರಿಗೆ ಗೊತ್ತಿತ್ತು. ಆ ಕಲ್ಲು ಅಥವಾ ಅದರ ಬೆಲೆ ಏನು, ಅದ ಕಲ್ಲು ಹೌದು ಅಲ್ಲ, ಅದು ಏನದ ಅನ್ನೋದು ಮುತ್ತು ರತ್ನದ ವ್ಯಾಪಾರಿಗೆ ಗೊತ್ತಿತ್ತು. ಆ ಮುತ್ತು ರತ್ನದ ವ್ಯಾಪಾರಿಗೆ ಗೊತ್ತಿರೋ ಕಲ್ಲಲ್ಲ, ಅದು ವಜ್ರದ ಹಳ್ಳದು. ಅದ ಕಲ್ಲು ಆಗಿರ್ಲಿಲ್ಲ, ವಜ್ರದ ಹಳ್ಳಿತ್ತದು, ವಜ್ರ ಇತ್ತು. ಆ ವಜ್ರದ ಹಳ್ಳದ ಮಹತ್ವ ಆ ಮುತ್ತು ರತ್ನದ ವ್ಯಾಪಾರಿಗೆ ಗೊತ್ತಿತ್ತು. ಅದ್ರ ಏನದ, ಅದ್ರ ಮಹತ್ವ ಏನದ, ಅದ್ರ ಬೆಲೆ ಎಷ್ಟದ ಅನ್ನೋದು ಆ ವ್ಯಾಪಾರಿಗೆ ಗೊತ್ತಿತ್ತು. ಅಗಸನಿಗೆ ಗೊತ್ತಿರ್ಲಿಲ್ಲ ಅದರ ಮಹತ್ವ ಏನನ್ನೋದು. ಅದಕ್ಕೆ ಆತ ಹುಚ್ಚು ಒಗದು ಹೋದ. ಆ ಅಗಸನಿಗೆ ಅದು ಗೊತ್ತಿತ್ತು ಅಂತ ನಾವು ಹುಚ್ಚು ಒಯ್ಯುತ್ತಿದ್ದೇನು ಅಂತಂದ್ರ ಹುಚ್ಚು ಒಯ್ಯುತ್ತಿರ್ಲಿಲ್ಲ. ಆ ಮುತ್ತು ರತ್ನದ ವ್ಯಾಪಾರಿ ಆ ವಜ್ರವನ್ನು ತೆಗೆದುಕೊಂಡು ಹೋದ. ಹಂಗ ಇದರ ಅರ್ಥ ಏನು ಅಂತಂದ್ರ ನಾವು ಅಗಸನಂಗ ಆಗ್ಬಾರ್ದು. ಹೆಂಗ ಇದು ಮನುಷ್ಯ ಜನ್ಮ ಅನ್ನೋದು ವಜ್ರಕ್ಕೆ ಬೆಲೆ ಕಟ್ಟಬಹುದು, ಆದ್ರೆ ಮನುಷ್ಯ ಜನ್ಮಕ್ಕೆ ಬೆಲೆ ಕಟ್ಟಕ್ ಸಾಧ್ಯ ಇಲ್ಲ. ಈ ಮನುಷ್ಯ ಜನ್ಮದ ಮಹತ್ವವನ್ನ ತಿಳ್ಕೊಂಡಂತವ್ರು ಯಾರು ಅಂತಂದ್ರೆ ಮಹಾತ್ಮರು, ಸಾಧು ಸಂತರು. ಅಂತ ಮಹಾತ್ಮರು ಏನ್ ಮಾಡ್ತಾರ ಅಂತಂದ್ರೆ ಯಾವಾಗ್ಲೂ ಭಗವಂತ ನಾಮಸ್ಮರಣೆ ಮಾಡ್ತಾ ಹೋಗ್ತಾರೆ, ಪರಮಾತ್ಮನ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ, ದೇವಿ ಗ್ರಂಥಗಳನ್ನು ಓದ್ತಾರೆ, ದೇವಿ ಸ್ತೋತ್ರಗಳನ್ನ ಅಂತಾರೆ. ಆ ಮನುಷ್ಯ ಜನ್ಮದ ಸಾರ್ಥಕತೆ ಮಾಡ್ಕೋತಾರೆ. ಯಾರು ಈ ಮನುಷ್ಯ ಜನ್ಮದ ಮಹಾತ್ಮೆ ಅಂತ ತಿಳ್ಕೊಂಡಿಲ್ಲ, ಇದರ ಮಹತ್ವವನ್ನ ತಿಳ್ಕೊಂಡಿಲ್ಲಲ್ಲ, ಅವ್ರು ಏನ್ ಮಾಡ್ತಾರಂತಂದ್ರೆ ನಾನಾಯ್ತು, ನನ್ನ ಸಂಸಾರ ಆಯ್ತು, ನಾನು ದುಡಿಯೋದಾಯ್ತು, ತಿನ್ನೋದಾಯ್ತು, ಇದಪ್ಪ ನನ್ನ ಪ್ರಪಂಚ ಅಂತ ತಿಳ್ಕೊಂಡ ಹಗಲು ರಾತ್ರಿ ದುಡಿದು ಸಂಸಾರಕ್ಕಾಗಿಯೇ ಏನ್ ಮಾಡ್ತಾರಂತಂದ್ರೆ ತಮ್ಮ ಜೀವನವನ್ನ ಕಳೆದು ಏನ್ ಮಾಡ್ತಾರೆ, ಅದರಲ್ಲೇ ಸತ್ವವನ್ನು ಹೋಗ್ತಾರಲ್ಲ, ಅವ್ರ ಅಗಸ್ಸಿದ್ದಂಗ. ಅಗಸನ್ನಂಗೆ ನಮ್ಮ ಜೀವನ ಆಗಬಾರ್ದು ಅಂತಂದ್ರೆ ನಾವು ಪರಮಾತ್ಮ ಯಾವಾಗಲೂ ಸಂತೋಷದಾನ, ಸುಖ ಸ್ವರೂಪನೇ ಇದಾನ. ಆದ್ರೆ ಅವನಿಗೆ ಯಾಕೆ ಸಂತೋಷ ಆಗ್ತದೆ ಅಂತಂದ್ರೆ ನಾನು ದಯಪಾಲಿಸಿರುವ ಮನುಷ್ಯ ಜನ್ಮವನ್ನ ಮನುಷ್ಯರು ಅದನ್ನ ಸತ್ಸಂಗವನ್ನ ಮಾಡಿ, ದೇವಿ ಪುರಾಣವನ್ನ ಕೇಳಿ, ಮಹಾತ್ಮರ ಸೇವಾ ಮಾಡಿ ಆ ಮನುಷ್ಯ ಜನ್ಮದ ಸಾರ್ಥಕತೆ ಮಾಡ್ಕೊಳ್ತಾ ಇದ್ದಾರಲ್ಲ ಅಂತ ಸಂತೋಷ ಆಗ್ತದೆ. ಹೆಂಗ್